ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿದ್ಯಾ ಅಮ್ಮ, ಅಪ್ಪ ಹೇಗೆ ಹೇಳೋದ್ರು ಅಂತ. ನೀನ್ ನನ್ನ ಈ ಪರಿಸ್ಥಿತಿಲಿ ನೋಡದೇ ಇದ್ದಿದ್ದೆ ಒಳ್ಳೇದಾಯ್ತಂತೆ. ನಾನಂತ ತಪ್ಪು ಏನ್ ಮಾಡಿದ್ದೀನಮ್ಮ? ಹೇಗ್ ಬೈದೋದ್ರು ನೋಡಿದ್ಯಾ? ನನಗೆ ಯಾಕಮ್ಮ ಈ ರೀತಿ ಕಷ್ಟಗಳು? ನೀನ್ ಹೋಗ್ಬೇಕಾದ್ರೆ ನನ್ನನ್ನು ಯಾಕಮ್ಮ ನಿನ್ ಜೊತೆ ಕರ್ಕೊಂಡು ಹೋಗ್ಲಿಲ್ಲ? ಅಪ್ಪಂಗೆ ನಾನಿದ್ರು ಒಂದೇ, ಸತ್ರು ಒಂದೇ ಅಂತ. ನಾನು ನಿನ್ನ ಹತ್ರನೇ ಬಂದ್ಬಿಡ್ತೀನಮ್ಮ, ನಿನ್ನ ಹತ್ರನೇ ಬಂದ್ಬಿಡ್ತೀನಿ. ನಿಜ ಹೇಳಿದ್ರೆ ಬದುಕೊಳ್ತೀಯ ಸಾವಿತ್ರಮ್ಮ? ನಿಜ ಹೇಳ್ತಿರೋ ಅಥವಾ ನಿಮ್ಮ ಅಖಿಲಮ್ಮನವ್ರ ಹತ್ರನೇ ಕೇಳಿಸ್ಬೇಕು? ಹೇಳ್ತೀನಮ್ಮವ್ರೆ. ಅಡ್ಗೆ ಎಲ್ಲ ಮಾಡಿದ್ ಪಾರು. ಅವಳನ್ನ ದಡ್ಡಿ ಅಂತ ಅನ್ಕೊಂಡಿದ್ದೆ ನಾನು. ಇಷ್ಟೆಲ್ಲ ತಲೆ ಓಡಿಸ್ತಾಳ ಆ ಪಾರ್ವತಿ. ಈ ಮನೆ ಮೇಲೆ ಅವಳ ನೆರಳು ಬೀಳಬಾರ್ದು ಅಂತ ಅವಳನ್ನ ಗಡಿಪಾರ್ ಮಾಡಿದ್ರೆ, ಈ ಮನೆಗೆ ಬರೋದು ಅಲ್ದೆ, ಅಡ್ಗೆ ಮಾಡಿದ್ದು ಅಲ್ದೆ, ನಾನ್ ತಿನ್ನೋ ಊಟಕ್ಕೆ ಉಪ್ಪು ಬೇರೆ ಬರೆಸ್ತಾಳೋ? ಪಾರು, ನೀನಿವತ್ತು ಡಮಾರು. ನಂದು ಅಂತ ಉಳ್ದಿರೋದು ನೀನ್ ಕೊಟ್ಟಿರೋ ಈ ಓಲೆ ಮಾತ್ರ ನಮ್ಮ. ನಾನ್ ತಪ್ಪು ಮಾಡಿಲ್ಲ ಅಂತ ನಿಂಗೆ ಗೊತ್ತಲ್ವಾ? ಯಾರು ಕೈ ಬಿಟ್ರು ನೀನ್ ಮಾತ್ರ ನನ್ ಕೈ ಬಿಡಲ್ಲ ಅನ್ಕೊಂಡು ಈ ಓಲೆ ಜೊತೆ ನನ್ ಮನೆ ಬಿಟ್ಟು ಹೊರಟೋಗ್ತೀನಮ್ಮ. ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ನೀನೇ ನಮ್ಮಮ್ಮ. ನನ್ನನ್ನು ಕ್ಷಮಿಸ್ಬಿಡು ಗಣಿ. ನಾನು ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ನಿನ್ನನ್ನು ಬಿಟ್ಟು ಹೋಗೋ ಹಾಗೆ ನೀನ್ ಅಪ್ಪನ್ ಬಿಟ್ಟು ಹೋಗ್ಬೇಡ. ಅಪ್ಪನ್ ಚೆನ್ನಾಗಿ ನೋಡ್ಕೋ.
ನಂದೇನು ತಪ್ಪಿಲ್ಲ ಅಂತ ಮೌನವಾಗಿರೋ ನಿನಗೆ ಗೊತ್ತು, ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರೋ ಸಾವಿತ್ರಕ್ಕಂಗೆ ಗೊತ್ತು. ಆದರೆ ಇದು ಅಪ್ಪಂಗೆ ಗೊತ್ತಾದರೆ ಸಾಕು. ಎಲ್ಲರಿಗೂ ನನ್ನ ಮೇಲೆ ನಂಬಿಕೆ ಹೊರಟೋಗಿದೆ. ಎಲ್ಲರ ಪಾಲ್ಗೂ ನಾನೊಬ್ಳು ಹುಚ್ಚು ಹುಡುಗಿ. ಗಣಿ ತುಂಟ ಆದರೆ ಜಾಣ. ನಿನ್ನನ್ನು ಚೆನ್ನಾಗಿ ನೋಡ್ಕೋತಾನೆ. ನಾನು ನಿನ್ನನ್ನು ಮರೆಯಲ್ಲ. ನೀನು ಹಾಗೆ ಎಲ್ರಿಗೂ ಹೂ ಕೊಡೋದನ್ನು ಮರಿಬೇಡ. ನಾನೇನು ಬರಲಾ? ನೀನ್ ಮಾಡೋ ಅಡುಗೆ ತುಂಬಾ ರುಚಿಯಾಗಿರುತ್ತೆ. ನೀನ್ ಹೇಳೋ ಕಥೆಗಳು ಅಷ್ಟೇ ರುಚಿಯಾಗಿರುತ್ತೆ. ಅಮ್ಮ, ಇಷ್ಟು ವರ್ಷದಿಂದ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದೀಯ ಅಂತ ಮರ್ಯಾದೆ ಕೊಟ್ಟು ಕೇಳ್ತಾ ಇದ್ದೀನಿ. ಪಾರ್ವತಿನ ನಮ್ಮ ಮನೆ ಒಳಗ್ ಬರಕ್ಕೆ ಹೇಗ್ ಬಿಟ್ಟೆ? ಹೇಳಮ್ಮ ಸಾವಿತ್ರಮ್ಮ, ಅಕ್ಕ ಕೇಳ್ತಿದಾರ ತಾನೆ, ಹೇಳು. ಹೇಳು, ಬರೋದಕ್ಕೆ ಹೇಗ್ ಬಿಟ್ಟೆ? ಅಮ್ಮ, ಅದು ಪಾರ್ವತಿ ತಮ್ಮನ್ಗೆ ಕಾಲಿಗೆ ಏಟ್ ಬಿದ್ದಿತ್ತು. ಔಷಧಿ ತಗೊಳಕ್ಕೆ ಅಂತ ಅಡ್ಗೆ ಮನೆ ಕಡೆಗೆ ಬಂದಿದ್ಲು. ಔಷಧಿ ಕೊಡಕ್ಕೆ ನೀನೇನು ಡಾಕ್ಟ್ರಾ? ನಮ್ಮನೇನು ಹಾಸ್ಪಿಟ್ಲಾ? ಹಗ್ಗ ಕಟ್ಟಿದ್ರು ಗಡಿ ದಾಟಿ ಬಂದಿದ್ದಾಳೆ. ನಮ್ಮನೆಗೆ ಬಂದು ಅಡಿಗೆ ಮಾಡಿ ನಮಗೆಲ್ಲ ತಿನ್ಸಿದಾಳೆ. ಕ್ಷಮಿಸ್ಬಿಡಿಮ್ಮ, ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ನಿನಗೆ ಹುಷಾರಿಲ್ಲ ಅಂದಿದ್ರೆ ಅಮ್ಮನವ್ರಿಗೆ ಹೇಳ್ಬೇಕಿತ್ತು. 100 ಜನ ಅಡಿಗೆ ಅವ್ರನ್ನ ಕರೆಸ್ತಿದ್ರು. ಇಲ್ಲ ಅಂದ್ರೆ 5 ಸ್ಟಾರ್ ಹೋಟೆಲ್ ಇಂದ ಊಟ ತರಿಸ್ತಾ ಇದ್ರು. ಅದು ಬಿಟ್ಟು ಅಕ್ಕ ಗಡಿ ಪಾರ್ ಮಾಡಿರೋಳು ಈ ಮನೆಗೆ ಬಂದು ಅಡಿಗೆ ಮಾಡೋದಂದ್ರೆ ತಮಾಷೆನಾ? ಅಯ್ಯಯ್ಯೋ ಅಕ್ಕ, ಹೊರಗ್ ನೋಡ್ ಬಂದು ಈ ಮನೇಲಿ ಅಡಿಗೆ ಮಾಡಿದಾಳೆ ಅನ್ನೋ ವಿಷಯ ಮೀರಾ ಅವ್ರಿಗೆ ದಿಶಾಗೆ ಗೊತ್ತಾಗಿದ್ದಿದ್ರೆ ನಿಮ್ ಮರ್ಯಾದೆ ಏನಾಗ್ತಿತ್ತಕ್ಕ? ಅಯ್ಯಯ್ಯೋ. ಹನುಮಂತು ಎಲ್ಲಿ? ಮೇಡಮ್, ಹನುಮಂತನ ಈಗಲೇ ಬರಕ್ ಹೇಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.